ಎಲ್ಲರಿಗೂ ನಮಸ್ಕಾರ. ಗ್ರಾಮ ದೇವತೆ ಮಾರಮ್ಮನ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ ಹಾಗೂ ಬಂದಿರುವಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಗ್ರಾಮ ದೇವತೆ ಮಾರಮ್ಮನ ಜಾತ್ರೆ ಅಂದರೆ ಮಾರಿ ಕುಣಿತ. ಈ ಕುಣಿತವನ್ನು ಸುಮಾರು ಒಂದು 400-500 ವರ್ಷಗಳ ಹಿಂದೆಯಿಂದನೂ ತಲಾಂತರದಿಂದ ನಡ್ಕೊ ಬರ್ತಾ ಇದೆ. ಅದೇ ಸಂಪ್ರದಾಯ ಸಂಸ್ಕೃತಿಯನ್ನು ನಾವು ಇವಾಗ ವೀಕ್ಷಣೆ ಮಾಡ್ಕೊಂಡು ಮತ್ತು ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ತಾತ ಮುತ್ತಾತಿರೋರೆಲ್ಲ ಹೇಳಿದ್ದಾರೆ, ಇಲ್ಲಿರುವಂಥ ಶಾಸನ ಕಲ್ಲುಗಳಾಗಿರ್ಬೋದು, ದೇವ್ರ ವಿಗ್ರಹಗಳಾಗಿರ್ಬೋದು ತುಂಬ ಇದೆ. ಮತ್ತು ವೀರಭದ್ರ ಸ್ವಾಮಿ, ನಾರಾಯಣ ಸ್ವಾಮಿ ಇವೆರಡೂ ನಮ್ಮೂರಲ್ಲೇ ನೆಲೆಸಿದ್ದಾರೆ. ಆದರೆ ಈ ಥರ ಎಲ್ಲೂ ನೆಲೆಸಿಲ್ಲ, ಎರಡು ದೇವರು ಎಲ್ಲೂ ನೆಲೆಸಿಲ್ಲ. ಮತ್ತು ಮಾರಮ್ಮ ದೇವತೆ ತುಂಬ ಶಕ್ತಿವಂತೆ, ಕಟ್ಟುನಿಟ್ಟಿಂದ ಭದ್ರೆಯಿಂದ ಭಕ್ತಿಯಿಂದ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. 15 ದಿನ ಹಿಂದೆಯಿಂದನೂ ಕುಣಿತ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಫೈನಲ್ ಕುಣಿತ. ಒಂದು ಕರ್ಕಲು ಹಾಕಿದ್ಮೇಲೆ ಮೆಣಸಿನ್ಕಾಯಿ ಸುಡೋಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಯಾವುದೇ ಥರದ ಏನೂ ಮಾಡೋಂಗಿಲ್ಲ. ನಾವೇನಪ್ಪ ಅಂದರೆ ಅಷ್ಟೇ ಭಕ್ತಿಯಿಂದ ಇದ್ದು ಎಲ್ಲನೂ ನಡ್ಸ್ಕೊಂಡು ಹೋಗಬೇಕು. ಮತ್ತು ಇವತ್ತು ತುಂಬ ಗಣ್ಯವಾದ ವ್ಯಕ್ತಿಗಳೆಲ್ಲ ಎಲ್ಲರೂ ಬರ್ತಾಯಿದ್ದಾರೆ. ಅವ್ರಿಗೆಲ್ಲ ಮತ್ತೆ ನಾವು ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೇ ಥರ ನಮ್ಮ ಸಂಸ್ಕೃತಿಯನ್ನು, ನಮ್ಮ ತಲಾಂತರದಿಂದ ಬಂದಿರುವಂಥದ್ದನ್ನು ಇನ್ನು ಮುಂದೆ ಎಲ್ಲರೂ ನಡ್ಸ್ಕೊಂಡು, ನಮ್ಮ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ನಡ್ಸ್ಕೊಂಡು ಹೋಗ್ಬೇಕಂತ ಎಲ್ಲರ ಹತ್ರನೂ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಸರ್, ಇದು 2 ವರ್ಷಕ್ಕೊಂದು ಸಲ ನಡೆಯುತ್ತೆ. ಇವತ್ತು ಜಾತ್ರೆ ಕುಣಿತ, ನಾಳೆ ಬಾಯಿ ಬೀಗ ತಂಪು. ಅಂದರೆ ಹೆಣ್ಮಕ್ಳು, ಹೊರಗಡೆ ಮದುವೆ ಮಾಡಿರೋಂಥ ನಮ್ಮ ಹೆಣ್ಮಕ್ಳು ಇರ್ಬೋದು, ತಾಯಂದಿರಾಗಿರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಅವ್ರಿಗೆಲ್ಲ ಬಾಯಿಗೆ ಬೀಗ ಹಾಕ್ಬಿಟ್ಟು ಬಾಯಿ ಬೀಗ ಅಂತ ಅದನ್ನು ಮಾಡ್ತೀವಿ. ಮತ್ತು ಆರತಿ ತಂಬಿಟ್ಟು ವಿಭಿನ್ನವಾಗಿ ಅದಕ್ಕೆ ಶೃಂಗಾರ ಮಾಡಿಕೊಂಡು ದೇವರು ಅಲಂಕಾರ ಮಾಡಿಕೊಂಡು ಆರತಿ ತಂಬಿಟ್ಟು ಹೊತ್ಕೊಂಡು ಬರ್ತಾರೆ. ನಾಳೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನ್ನ ಹೆಸರು ಚಿಕ್ಕಿರಿ ಮಾದೇವ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ರಮದಳ್ಳಿ. ಸರ್, ಏನಂದರೆ ಇಲ್ಲಿ ವಿಶೇಷ 2 ವರ್ಷಕ್ಕೊಂದು ಸಲ, ಪ್ರತಿ ಸಲ ಇಲ್ಲಿಗೂ ನಮಗೂ ಕ್ಯಾತ್ಮಳಿಗೂ ನಮಗೂ ನಂಟಿದೆ. ಅವರು 1 ವರ್ಷ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಹುಲಿಯಮ್ಮನ ಹಬ್ಬನ. ನಾವು 1 ವರ್ಷ ಅವ್ರು ಮಾಡಿದ್ದ ವರ್ಷ ನಾವು ಸಿಂಪಲಾಗಿ ಮಾಡ್ಕೋತೀವಿ. ನಾವು ಗ್ರ್ಯಾಂಡಾಗಿ ಮಾಡಿದಾಗ ಅವ್ರು ಸಿಂಪಲಾಗಿ ಮಾಡ್ಕೋತಾರೆ. 2 ವರ್ಷಕ್ಕೊಂದು ಸಲ ವಿಶೇಷವಾಗಿ ಮಾಡೋದು ಏನಂದರೆ, ಮಾದೇಶ್ವರ ಸ್ವಾಮಿಗೆ ಬೆಟ್ಟಕ್ಕೆ ಹೋಗಿ ವಿಶೇಷವಾಗಿ ಅಲ್ಲಿ ಪಾದಯಾತ್ರೆಯಲ್ಲೆಲ್ಲ ಹೋಗಿದ್ದು ಬರ್ತಾರೆ. ಊರಿನವ್ರು ಎಲ್ಲರೂ ಹೋಗಿದ್ದು ಬಂದು ಅಲ್ಲಿ ಹೋಯ್ತಾ ಇದ್ದಂಗೆ ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋಗಿ ಕರ್ಕಲು ಹಾಕ್ರೆ ಇನ್ನು ಮುಗಿಯೋ ತನಕ ಸರ್ ನಾನ್ ವೆಜ್ ಯಾರೂ ಮಾಡೋಂಗಿಲ್ಲ, ಮೊಟ್ಟೆನೂ ತಿನ್ನೋಂಗಿಲ್ಲ, ನಾನ್ ವೆಜ್ ಅನ್ನೋದು ಅಟ್ಟಂಗಿಲ್ಲ ಸರ್. ಇದು ತಲಾಂತರದಿಂದ ಬಂದಿರೋದು. ಅವ್ರೇನು ಮಾಡಿ ದೊಡ್ಡವರು ಬಿಟ್ಟೋಗೋರೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಮಾಡಿರೋದನ್ನ ನಾವು ಉಳಿಸ್ಕೊಂಡು ಹಂಗೆ ಬೆಳೆಸ್ಕೊಂಡು ಹೋಗೋಣ ಅಂದ್ಕೊಂಡು ದೊಡ್ಡವ್ರು ಹೇಳ್ತಾಗಣ ಅವ್ರ ದಾರಿಯಲ್ಲೇ ನಡ್ಕೊ ಹೋಗ್ತಾ ಇದ್ದೀವಿ. ಹಂಗಾಗಿ 7 ವರ್ಷಕ್ಕೊಂದು ಸಲ ಮಾಡೋದು. ಎಲ್ಲ ಗ್ರಾಮದವರು ಬರ್ತಾರೆ. ಅಂಚ, ಗಳಗುಂಡಿ, ಸಾತ್ಕಳ್ಳಿ, ಪಕ್ಕದ ಗ್ರಾಮ ಕಳಿಸ್ತುಂಡಿ, ಎಲ್ಲ ಗ್ರಾಮದವರು. ನಾವು ನೆನ್ನೆ ಅಂಚೆಗೆ ಹೋಗಿದ್ವಿ. ಅಂಚೆದವ್ರಿಗೆಲ್ಲ ಹೋಗ್ಬಿಟ್ಟು ಇದು ಮಾಡಿ ಈಗ ಅವರು ನಮ್ಮೂರಿಗೆ ಬರ್ತಾರೆ. ಎಲ್ಲ ಅನ್ಯೋನ್ಯವಾಗಿ ಕುಂತ್ಕೊಂಡು ಯಾವುದೇ ಥರ ತೊಂದರೆ ಇಲ್ಲದಂತೆ ಗ್ರಾಮ ದೇವತೆ ಹಬ್ಬನ ಚೆನ್ನಾಗಿ ನಗ್ನಗ್ತಾ ಖುಷಿಯಾಗಿ ಮಾಡ್ಕೋತಾರೆ ಸರ್.